ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನೈನ ಕಾನ್ಶಿಯಸ್ ಐಸ್. ನಾನು ಇವತ್ತು ತುಂಬ ಒಂದು ಡಿಮ್ಯಾಂಡ್ ಆಗಿರುವಂಥ ವೇದಿಕ್ ಸ್ವಿಚ್ ವರ್ಡ್ ಅನ್ನು ತಗೊಂಡು ಬಂದಿದ್ದೀನಿ. ಮತ್ತು ತುಂಬ ಜನ ನನಗೆ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಖಂಡಿತ ಹೌದು, ನೀವು ಕೇಳಿರೋಂಥ ಸ್ವಿಚ್ ವರ್ಡ್ ಅನ್ನು ಕೊಡೋದಕ್ಕೆ ನಾನು ಕೂಡ ಖುಷಿಯಾಗಿದ್ದೀನಿ. ಸೌಂದರ್ಯ, ಮುಖದ ಸೌಂದರ್ಯ, ಹೆಣ್ಣು ಮಕ್ಕಳಿಗೆ ಸೌಂದರ್ಯ ಅಂದರೆ ಯಾರಿಗೆ ಬೇಡ ಹೇಳಿ? ಎಲ್ಲರಿಗೂ, ಹೆಣ್ಮಕ್ಳೇ ಅಂತಲ್ಲ, ಪ್ರಪಂಚನೇ ಒಂದು ಸುಂದರವಾದ, ಸತ್ಯಂ ಶಿವಂ ಸುಂದರಂ ಅಂತ ನಾವೇನು ಹೇಳ್ತೀವಲ್ವ, ಹಾಗೆ ಸೊ ಪ್ರಪಂಚನೇ ಒಂದು ಸುಂದರವಾಗಿ ನಾವು ನೋಡಬೇಕಾದ್ರೆ ಒಂದು ಗಿಡ, ಮರ, ಪ್ರಾಣಿ, ಪಕ್ಷಿ, ಮನುಷ್ಯರು ಪ್ರತಿಯೊಬ್ಬರು ಕೂಡ ನಾವು ಚೆನ್ನಾಗಿರ್ಬೇಕು, ನಾವು ಸುಂದರವಾಗಿ ಕಾಣಿಸ್ಕೋಬೇಕು ಅಂತ. ಅದರಲ್ಲಿ ಸ್ವಲ್ಪ ಹೆಣ್ಣು ಮಕ್ಕಳಿಗೆ ಜಾಸ್ತಿನೇ ಇರುತ್ತೆ. ನಾವು ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು, ಕ್ಲಿಯರ್ ಸ್ಕಿನ್ ಆಗಿರಬೇಕು, ನಮ್ಮ ಹೇರ್ ಚೆನ್ನಾಗಿರಬೇಕು, ಹೇರ್ ಗ್ರೋತ್ ಹೇಗಾಗಬೇಕು. ಈಗಂತೂ ಅವಾಗೆಲ್ಲ ಒಂದು ಸ್ವಲ್ಪ ಏಜ್ ಆಯಿತು ಅಂದರೆ ಗ್ರೇ ಹೇರ್ ಬರ್ತಾ ಇತ್ತು, ಹೇರ್ ಫಾಲ್ ಆಗ್ತಾ ಇದೆ ಅಂತ ಹೇಳೋವಂಥವ್ರು, ತಾಯಿಯಂದ್ರು ಡೆಲಿವರಿ ಆದಮೇಲೆ ಮಾತ್ರ ಹೇರ್ ಫಾಲ್ ಆಗ್ತಾ ಇದೆ ಅನ್ನೋ ಒಂದು ಮಾತಿತ್ತು. ಅದಾದರೆ ಯಾರಾದರೂ ಹೇರ್ ಫಾಲ್ ಅಂದರೆ ಏನಾದರೂ ಸ್ಟ್ರೆಸ್ ಇದೆಯಾ ಅಂತ ಕೇಳ್ತಾ ಇದ್ರು. ಈಗ ಹಾಗ ಅಲ್ವೇ ಅಲ್ಲ, ಯಾವ ವಯಸ್ಸಿಗೆ ಬೇಕಾದರೂ ಹೇರ್ ಫಾಲ್ ಆಗ್ತಾ ಇದೆ, ಯಾವ ವಯಸ್ಸಿಗೆ ಬೇಕಾದರೂ ಗ್ರೇ ಹೇರ್ ಬರ್ತಾ ಇದೆ. ಸೊ ಎಲ್ಲರಿಗೂ ಕೂಡ ನಮಗೆ ಹೇರ್ ಚೆನ್ನಾಗಿ ಬರಬೇಕು ಅಂತ ಅಂದ್ಕೊಂಡಿರೋರು, ಹಾಗೆ ನಮ್ಮದು ಸ್ಕಿನ್ ತುಂಬ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿರೋರಿಗೆ ನಾನು ವೇದಿಕ್ ಸ್ವಿಚ್ ವರ್ಡನ್ನು ತೊಗೊಂಡು ಬಂದಿದ್ದೀನಿ. ತುಂಬ ತುಂಬ ಪವರ್ಫುಲ್ ಆಗಿರುವಂಥ ವೇದಿಕ್ ಸ್ವಿಚ್ ವರ್ಡ್. ಹಾಗಾದರೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಯಾರಿಗೆಲ್ಲ ತುಂಬ ಚೆನ್ನಾಗಿ ನಮ್ಮದು ಹೇರ್ ಕಾಣಿಸ್ಬೇಕು, ತಿಕ್ಕಾಗಿ ಕಾಣಿಸ್ಬೇಕು, ಅಂದರೆ ವಾಲ್ಯೂಮ್ ಡೆನ್ಸಿಟಿ ಅಂತ ಎಲ್ಲ ಹೇಳ್ತೀವಿ ಅಲ್ವಾ, ಆ ಥರ ಚೆನ್ನಾಗಿರಬೇಕು ಅಂತ ಅಂದ್ಕೊಂಡಿರೋರು ಈ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ಚಾಂಟ್ ಮಾಡಿ. ಏನು ಮಾಡಬೇಕು ನಾವು ಅಂತ ಹೇಳಿದ್ರೆ, ನಾನು ಈಗ ಕೊಡ್ತಾ ಇರುವಂಥ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಏನಿದೆ, ಈ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ನೀವೊಂದು 2-3 ಥರ ಹೇಳ್ಕೊಡ್ತೀನಿ. ಒಂದು ವೈಟ್ ಶೀಟ್ ತೊಗೊಂಡ್ಬಿಡಿ. ವೈಟ್ ಶೀಟ್ ತೊಗೊಂಡು ಅಲ್ಲಿ 108 ಸಾರಿ ಲೈನ್ಸ್ಗಳನ್ನು ಹಾಕ್ಕೊಂಡ್ಬಿಡಿ. 108 ಸತಿ ಲೈನ್ಸನ್ನು ಹಾಕ್ಕೊಂಡು ನೀವು ನನ್ನ ಹೇರು ಚೆನ್ನಾಗಿ ಆಗಬೇಕು, ಇದು ನಮ್ಮ ಒಂದು ಮೇನ್ ಇಂಟೆನ್ಷನ್ ಏನು, ನನ್ನ ಹೇರು ಚೆನ್ನಾಗಾಗಬೇಕು. ಅದಕ್ಕೆ ಸೆಟ್ ಮಾಡ್ಕೋಬೇಕು, ಅಫರ್ಮೇಷನ್ಸ್ನ ಸೆಟ್ ಮಾಡ್ಕೋಬೇಕು. ನನ್ನ ಹೇರು ಉದ್ದ ಆಗಿದೆ, ಆರೋಗ್ಯಕರವಾಗಿದೆ, ಅಂದರೆ ಒಂದು ಗಟ್ಟಿ ಆಗಿದೆ, ಈಗ ಅಂದ ತಕ್ಷಣವೇ ನಮ್ಮದು ಹೇರು ಬೀಳ್ತಾ ಇಲ್ಲ ಅನ್ನೋದು ನಿಮ್ಗೆ ಏನೇನಿದೆಯೋ, ನೋಡಲಿಕ್ಕೆ ಸುಂದರವಾಗಿದೆ, ಗಟ್ಟಿಯಾಗಿದೆ, ತಿಕ್ಕಾಗಿ ಬೆಳೆದಿದೆ, ಇದೆಲ್ಲ ನಿಮಗೆ ಏನೇನೆಲ್ಲ ಬೇಕೋ ಅದನ್ನೆಲ್ಲವನ್ನು ಹೇಳಿಕೊಂಡು ನೀವು ನಾನು ಇವಾಗ ಕೊಡ್ತಾ ಇರುವಂಥ ಈ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ಚಾಂಟ್ ಮಾಡ್ತಾ ಹೋಗಿ. ನಾನು ಅದಕ್ಕೆ ಹೇಳಿದ್ದು 108 ಸಾರಿ ಅಂತ ಹೇಳಿದೆ. 108 ಸಾರಿ ಅಂತಂದಾಗ ಒಂದು ಸಿಂಪಲ್ ಆಗಿ ಒಂದು ಟೆಕ್ನಿಕ್ನ ಹೇಳ್ಬಿಡ್ತೀನಿ. ಇದೆಲ್ಲ ನೀವು ಮಾಡಬೇಕು ಅಂದಾಗ ಸ್ವಲ್ಪ ನೀವು ಟೈಮನ್ನು ನಿಮಗೆ ಅಂತ ತಗೊಳ್ಳಿ. ಒಂದು ಅರ್ಧ ಗಂಟೆ ಟೈಮನ್ನು ಇಟ್ಕೊಂಡು ಸಮಾಧಾನವಾಗಿ ಒಂದು ಕಡೆ ಕೂತ್ಕೊಂಡು ಮೈಂಡಲ್ಲಿ ನನ್ನ ಹೇರ್ ಬಗ್ಗೆ ನಾನು ವೇದಿಕ್ ಸ್ವಿಚ್ ವರ್ಡನ್ನು ಮಾಡ್ಕೊಳ್ತಾ ಇದ್ದೀನಿ. ನನ್ನ ಹೇರು ತುಂಬ ಹೇರಳವಾಗಿ ಬೆಳೆದಿದೆ ಅಂತಾನೆ ಅಂದ್ಕೊಳ್ಳಿ. ತುಂಬ ಸಮೃದ್ಧಿಯಾಗಿ ನನ್ನ ಹೇರ್ ಬೆಳೆದಿದೆ, ತಿಕ್ಕಾಗಿ ಬೆಳೆದಿದೆ, ದಪ್ಪವಾಗಿ ಬೆಳೆದಿದೆ ಅಂತೀವಲ್ಲ, ಗಟ್ಟಿಯಾಗಿದೆ, ಉದ್ದವಾಗಿದೆ, ಆಮೇಲೆ ಬ್ಲ್ಯಾಕ್ ಆಗಿದೆ, ಬ್ರೌನ್ ಆಗಿದೆ. ನಿಮಗೆ ಏನು ಬೇಕೋ ಅದನ್ನು ಹೇಳ್ಕೊಂಡು ನೀವೇನು ಹೇಳಬೇಕು, ನಾನು ಕೊಡೋ ಅಂತ ಈ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ಹೇಳ್ಕೊಳ್ಳಿ. ಚಾರುಕೇಶಿ 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 ಅಂತ ಹೇಳ್ಬಿಟ್ಟು ನಿಮ್ಮ ಹೇರನ್ನು ನೀವು ತುಂಬ ಪ್ರೀತಿಯಿಂದ, ಸಮೃದ್ಧಿಯಿಂದ ನನ್ನ ಹೇರು ಬೆಳೆದಿದೆ ಅಂತ ಹೇಳಿ ನಿಮ್ಮ ಹೇರನ್ನು ಖುಷಿ ಖುಷಿಯಾಗಿ ಮುಟ್ತಾ ನೋಡ್ಕೊಳ್ತಾ ನೀವು ಮನಸ್ಸಿನಲ್ಲಿ ಚಾರುಕೇಶಿ ಚಾರುಕೇಶಿ ಅಂತ ಹೇಳಿ ಚಾಂಟ್ ಮಾಡ್ತಾ ಹೋಗಿ. 108 ಸಾರಿ ಚಾಂಟ್ ಮಾಡಬೇಕು. ಪ್ರತಿ ಸಾರಿ ಅಫರ್ಮೇಷನ್ ಹೇಳಬೇಕು. ಏನು ಅಫರ್ಮೇಷನು? ನನ್ನ ಕೂದಲು ಉದ್ದ ಆಗಿದೆ, ಗಟ್ಟಿಯಾಗಿದೆ, ದಪ್ಪವಾಗಿದೆ, ಹಾಗೆ ಒಂದು ಇನ್ನೇನಿತ್ತು ವಾಲ್ಯೂಮ್ ಡೆನ್ಸಿಟಿ ಅಂತೀವಲ್ಲ ಅದನ್ನು ಚೆನ್ನಾಗಿ ಬೆಳೆದಿದೆ, ನಂದು ಹೇರ್ ಫಾಲ್ ಎಲ್ಲ ನಿಂತಿದೆ. ಇದನ್ನೆಲ್ಲ ಅಫರ್ಮೇಷನ್ ಹಾಕ್ಕೊಂಡು ಈ ಒಂದು ಚಾರುಕೇಶಿ ಚಾರುಕೇಶಿ ಅಂತ ಹೇಳಿ ಚಾಂಟ್ ಮಾಡುವಂಥದ್ದು. ನಿಮ್ಮ ಹೇರ್ ಬಗ್ಗೆ ನೀವು ವಿಜುವಲೈಸ್ ಮಾಡ್ತಾ ಹೋಗೋದು. ತುಂಬ ಚೆನ್ನಾಗಾಗಿದೆ ನನ್ನ ಹೇರು ಅಂತ ಹೇಳಿ ವಿಜುವಲೈಸ್ ಮಾಡ್ತಾ ಹೋಗುವಂಥದ್ದು. ಇದನ್ನು ನೀವು ಮಾಡ್ತಾ ಹೋಗಿ. 8 ಸಾರಿ ಮಾಡಬೇಕು ಅಂದರೆ ಬೆಳಿಗ್ಗೆ 1 ಸಾರಿ ಮಾಡಿ, ರಾತ್ರಿ ಮಲಗುವ ಮುಂಚೆ 1 ಸಾರಿ ಮಾಡಿ ಮಲ್ಕೊಂಡ್ಬಿಡಿ. ಮತ್ತೆ ನೀವು ಯಾವುದೇ ಒಂದು ಮೊಬೈಲ್ ನೋಡೋವಂಥದ್ದು, ಟಿ ವಿ ನೋಡೋವಂಥದ್ದು ಇದು ಯಾವುದೂ ಮಾಡಬೇಡಿ. ಮತ್ತೊಮ್ಮೆ ನೀವು ಇದನ್ನು ಮಾಡಿಬಿಟ್ಟು ರಾತ್ರಿ
ಒಂದು 108 ಸಾರಿ, ಬೆಳಿಗ್ಗೆ 108 ಸಾರಿ ಮಾಡಿ. ಮಧ್ಯದಲ್ಲಿ ನಿಮಗೆ ಟೈಮ್ ಇದೆಯಾ ಅವಾಗಲೂ ಈ ಅವಕಾಶವನ್ನು ಬಿಡಬೇಡಿ, ಮಾಡ್ತಾ ನೋಡಿ. ಯಾರು 2-3 ದಿನ ಕಂಟಿನ್ಯೂಷನ್ ಮಾಡ್ತಿರೋ ಹೇರ್ ಫಾಲು ನಿಮಗೆ ಒಂದು 2 ದಿನದಲ್ಲೇ ಗೊತ್ತಾಗುತ್ತೆ, 3 ದಿನದಲ್ಲೇ ಗೊತ್ತಾಗುತ್ತೆ ನಿಮ್ಮದು ಹೇರ್ ಫಾಲು ಸ್ಟಾಪ್ ಆಗಿರುವಂಥದ್ದು. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಸ್ಟಾರ್ಟ್ ಆಗುತ್ತೆ. ನೋಡಿದ್ಯಾ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ಅಂತೇಳಿ ಕಂಟಿನ್ಯೂಷನ್ ಮಾಡ್ತಾ ಹೋಗಿ. ನಿಮಗೆ ಗೊತ್ತಿಲ್ಲದೇನೆ ನಿಮ್ಮ ಹೇರ್ ಗ್ರೋತು, ಥಿಕ್ನೆಸ್ಸು ಮತ್ತು ವಾಲ್ಯೂಮು, ಡೆನ್ಸಿಟಿ ತುಂಬ ಚೆನ್ನಾಗಿ ಆಗುತ್ತೆ. ಇದನ್ನು ಮಿಸ್ ಮಾಡದೆ ಮಾಡ್ಕೊಳ್ಳಿ. ಹಾಗೆ ಇದ್ರ ಜೊತೆಗೆ ಇನ್ನೊಂದು ಕ್ಲಿಯರ್ ಸ್ಕಿನ್ ಬಗ್ಗೆ ಹೇಳ್ತಾ ಇದ್ದೀವಿ ನೋಡಿ. ಈ ಕ್ಲಿಯರ್ ಸ್ಕಿನ್ ಕೂಡ ಯಾರಿಗೆ ನಮಗೆ ಕ್ಲಿಯರ್ ಸ್ಕಿನ್ ಬೇಡ ಹೇಳಿ? ಪ್ರತಿಯೊಬ್ಬ ವಯಸ್ಸಿನಲ್ಲಿರೋರ್ಗು, ಪ್ರತಿಯೊಬ್ಬ ಮೇಲು ಫಿಮೇಲು ಅಂತ ಅನ್ನೋ ಹಾಗೆ ಇಲ್ಲ. ಪ್ರತಿಯೊಬ್ಬರಿಗೂ ಯಾರಿಗೆ ಆಗಲಿ ನನ್ನ ಸ್ಕಿನ್ನು ಯಾವುದೇ ಥರದ ಕಲೆ ರಹಿತವಾಗಿ ಸುಂದರವಾಗಿ ಕಾಣಿಸ್ಬೇಕು ಅಂತ ನಾನು ಆಲ್ರೆಡಿ 2-3 ವರ್ಷದ ಹಿಂದೆನೆ ಆಲ್ರೆಡಿ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ಕ್ಲಿಯರ್ ಸ್ಕಿನ್ ಅಂತಾನೆ ಕೊಟ್ಟಿದ್ದೀನಿ. ನೀವು ಅಲ್ಲಿ ಆ ಒಂದು ವಿಡಿಯೋನು ನೀವು ವಿಸಿಟ್ ಮಾಡಿದರೆ ತುಂಬ ಪವರ್ಫುಲ್ ಆಗಿರೋಂಥ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಟ್ಟಿದ್ದೀನಿ, ದುರಂತ ದೇವ್ದು ಕೊಟ್ಟಿದ್ದೀನಿ, ಮಿಸ್ ಮಾಡಿದೆ ನೋಡಿ. ಇವತ್ತು ನಾನು ಕೊಡ್ತಾ ಇರುವಂತ ವೇದಿಕ್ ಸ್ವಿಚ್ ವರ್ಡ್ ಯಾವುದು ಅಂತ ಹೇಳಿದ್ರೆ ಓಂ ವಸ್ಯಮುಖಿ ರಾಜಮುಖಿ ಸ್ವಾಹ ಅಂತ ಹೇಳ್ತಾ ಇರುವಂಥದ್ದು. ಇದನ್ನ ನೀವು 108 ಸಾರಿ ಚಾಂಟ್ ಮಾಡಬೇಕಾಗತ್ತೆ. ಸೊ ಇದನ್ನ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡಬೇಕಾದ್ರೆ ನೀವೇನ್ ಮಾಡಬೇಕು? ಸೇಮ್ ಒಂದು ಕಡೆಗೆ ಸಮಾಧಾನವಾಗಿ ಕುತ್ಕೊಂಡು ನಿಮಗೋಸ್ಕರ ನೀವು ಮಾಡ್ಕೊಳ್ತಾ ಇರೋವಂಥದ್ದು. ಸೊ ನೀವು ಮೆಂಟಲಿ ನೀವು ರೆಡಿ ಆಗಬೇಕು. ಈ ಒಂದು ವೇದಿಕ್ ಸ್ವಿಚ್ ವರ್ಡ್ಗೆ ನೀವು ಒಂದಷ್ಟು ಟ್ರಸ್ಟ್ ಇರಬೇಕು, ಒಂದು ಬಿಲೀಫ್ ಇರಬೇಕು. ಇಲ್ಲ ಇದರಿಂದ ನನಗೆ ರಿಸಲ್ಟ್ ಸಿಗುತ್ತೆ ಅನ್ನೋವಂಥದ್ದು ನಿಮಗೂ ಕೂಡ ಒಳಗಡೆ ಬರಬೇಕು. ಇದೆಲ್ಲ ಬಂದಾಗ ನೀವು ಕುತ್ಕೊಂಡು ಆರಾಮವಾಗಿ ಕುತ್ಕೊಂಡು ಯಾವುದು ಟೆನ್ಷನ್ ಇಲ್ಲದೇನೆ ಸಮಾಧಾನವಾಗಿ ಕುತ್ಕೊಂಡು ನಿಮ್ಮ ಉಸಿರಾಟದ ಕಡೆ ಗಮನ ಕೊಟ್ಟು ಒಂದು ಪೇಪರು, ಪೆನ್ನು ಅಥವಾ ಬುಕ್ಕು, ಡೈರಿ ಏನು ಇಟ್ಕೊಳ್ತೀರೋ ಇಟ್ಕೊಂಡು 108 ಸಾರಿ ನೀವು ಇದನ್ನ, ಏಕೆಂದ್ರೆ ನಿಮಗೆ 108 ಸಾರಿ ಇದೆ ನಮಗೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರೆ ಈಗ ಜಪಮಾಲೆ ಹೆಣ್ಣು ಇಟ್ಕೊಂಡು ಮಾಡ್ತಾರೆ, ಆ ಥರನೂ ನೀವು ಮಾಡ್ಕೋಬಹುದು, ತೊಂದರೆ ಏನೂ ಇಲ್ಲ. ಸೊ ಆದ್ರೆ ಇದನ್ನ ಒಂದು ಶೀಟ್ ಅಲ್ಲಿ ನೀವು ಬರೆದ್ರೆ ನೀವು ಬರಿತಾ ಇರ್ತೀರಿ ಅಲ್ವಾ, ಅವಾಗ್ಲೂ ಕೂಡ ಮೈಂಡ್ ಅಲ್ಲಿ ರಿಜಿಸ್ಟರ್ ಆಗ್ತಾ ಹೋಗುತ್ತೆ. ಒಂದು ಸತಿ ಇವಾಗ ನೋಡಿ, ಒಂದು ಸತಿ ಬರಿದ್ರಿ ಅಂತ ತಿಳ್ಕೊಳ್ಳಿ. ಏನಂತ ನೋಡಿ, 108 ಸರಿ ಓಂ ವಸ್ಯಮುಖಿ ರಾಜಮುಖಿ ಸ್ವಾಹ ಅಂತ ನೀವು ಒಂದ್ಸತಿ ಬರೆದ್ರಿ. ಕಣ್ಣು ಮುಚ್ಕೊಂಡು ಓಂ ವಸ್ಯಮುಖಿ ರಾಜಮುಖಿ ಸ್ವಾಹ. ನನ್ನ ಒಂದು ಕ್ಲಿಯರ್ ಸ್ಕಿನ್ ಆಗಿದೆ, ನಾನು ತುಂಬಾ ಸುಂದರವಾಗಿದ್ದೀನಿ ನೋಡ್ಲಿಕ್ಕೆ, ನನ್ನ ನೋಡಿದ ತಕ್ಷಣ ಎಲ್ಲರೂ ತುಂಬಾ ಪ್ರೀತಿ ವಿಶ್ವಾಸದಿಂದ ನೋಡ್ತಾರೆ. ವಾವ್, ನೀವು ಎಷ್ಟು ಬ್ಯೂಟಿಫುಲ್ ಆಗಿದ್ದೀರಿ, ನೋಡಕ್ ತುಂಬಾ ಚೆನ್ನಾಗಿದ್ದೀರಿ ಅಂತ ನಮ್ಮನ್ನ ಎಲ್ಲರೂ ನೋಡ್ತಾ ಇರ್ತಾರೆ. ನಾನು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ನನ್ನ ಸ್ಕಿನ್ ಫ್ಲಾಲೆಸ್ ಆಗಿದೆ, ಯಾವುದೇ ರೀತಿಯಾದ ಕಲೆ ಇಲ್ಲ. ನಿಮ್ಗೆ ಏನೇನ್ ಬೇಕು ಅದನ್ನೆಲ್ಲ ಹಾಕೊಳ್ಳಿ, ಅದನ್ನೇ ಅಫರ್ಮೇಷನ್ ಅಂತ ಕರೆಯುವಂಥದ್ದು. ಸೊ ಇದರೊಟ್ಟಿಗೆ ನನ್ನ ಹಳೆ ವಿಡಿಯೋನ ಪದೇ ಹೇಳ್ತಾ ಇದ್ದೀನಿ. 2-3 ವರ್ಷದ ಹಿಂದೆನೆ ನಾನು ಕೊಟ್ಟಿದ್ದೀನಿ, 2 ವರ್ಷದ ಹಿಂದೆನೂ ಕೊಟ್ಟಿದ್ದೀನಿ, ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಟ್ಟಿದ್ದೀನಿ. ಅದು ಕೂಡ ಈ ಒಂದು ವಿಡಿಯೋ ಜೊತೆನಲ್ಲಿ ನೀವು ಆ ಸ್ವಿಚ್ ವರ್ಡ್ ಈ ಸ್ವಿಚ್ ವರ್ಡ್ ಎರಡನ್ನೂ ಸೇರಿಸ್ಬಿಟ್ಟು 108 ಸರಿ ನೀವು ಮಾಡ್ಕೊಳ್ಳಿ. ತುಂಬಾ ಕ್ಲಿಯರ್ ಆಗುತ್ತೆ, ಬ್ಯೂಟಿಫುಲ್ ಆಗುತ್ತೆ, ಆರೋಗ್ಯಕರವಾದ ಚರ್ಮ ತ್ವಚೆ ನಿಮ್ಮದಾಗುತ್ತೆ. ನೋಡಿದ ತಕ್ಷಣ ಒಂದು ಯಂಗ್ ಲುಕ್ ಆಗುತ್ತೆ, ಅಂದ್ರೆ ರಿಂಕಲ್ಸ್ ಫ್ರೀ ಇರೋವಂಥದ್ದು. ಹಾಗೆ ಒಂದು ನೋಡಿದ ತಕ್ಷಣ ಅನ್ಸುತ್ತಲ್ಲ ತುಂಬಾ ಆರೋಗ್ಯಕರವಾಗಿದ್ದಾರೆ ಇವರು ಅಂತ. ಆ ತರ ಒಂದು ಚರ್ಮ ತ್ವಚೆ ನಿಮ್ಮದಾಗಬೇಕು ಅಂತ ಹೇಳಿದ್ರೆ ಈ ಒಂದು 2 ವೇದಿಕ್ ಸ್ವಿಚ್ ವರ್ಡ್ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ. ಸಿಂಪಲ್, ಒಂದು ವೈಟ್ ಶೀಟ್ ತಗೋತೀರಿ, 108 ಸತಿ ಬರಿತೀರಿ, ಮನಸ್ಸಿನಲ್ಲಿ ಅಫರ್ಮೇಷನ್ಸ್ ಇಟ್ಕೋತೀರಿ, 1 ಸತಿ ಬರಿತೀರಿ, ಅದನ್ನ 3 ಸತಿ ಮನಸ್ಸಿನಲ್ಲಿ ಹೇಳ್ತಾ ಹೋಗಿ. ಅಂದ್ರೆ ಮತ್ತೊಮ್ಮೆ ನಿಮಗೆ ರಿಪೀಟ್ ಮಾಡ್ತಾ ಇದ್ದೀನಿ. ಸೊ ಸುಂದರವಾದ ಕೂದಲಿಗೆ ಏನ್ ಕೊಟ್ಟಿದ್ದೀನಿ ಅಂತಂದ್ರೆ ಚಾರುಕೇಶಿ ಅಂತ ಕೊಟ್ಟಿದ್ದೀನಿ ಅಲ್ವಾ. ಇದನ್ನ 1 ಸತಿ ಚಾರುಕೇಶಿ 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 ಚಾರುಕೇಶಿ. ನನ್ನ ಕೇಶ ಅಂದ್ರೆ ನನ್ನ ಕೂದಲು ತುಂಬಾ ಸಮೃದ್ಧಿಯಾಗಿ ಬೆಳೆದಿದೆ, ಉದ್ರೋದೆಲ್ಲ ನಿಂತೋಗಿದೆ. ಈ ತರ ನಿಮ್ಮ ಅಫರ್ಮೇಷನ್ಸ್ನೆಲ್ಲ ಹಾಕೊಳ್ಳಿ. ಹಾಗೆ ಸ್ಕಿನ್ನಿಗೆ ನಾವು ಬಂದಾಗ ಏನ್ ಹೇಳ್ತಿದೀವಿ, 108 ಸತಿ ಅದರಲ್ಲಿ ನೀವು ಬರಿಬೇಕಾಗಿರೋದು ಓಂ ವಸ್ಯಮುಖಿ ರಾಜಮುಖಿ ಸ್ವಾಹ, ಓಂ ವಸ್ಯಮುಖಿ ರಾಜಮುಖಿ ಸ್ವಾಹ.
ನನ್ನ ಚರ್ಮದಲ್ಲಿ ಇರುವಂಥ ಕಲೆಗಳು ಸಂಪೂರ್ಣ ವಾಸಿಯಾಗಿದೆ. ಯಾವುದೇ ಥರದ ರಿಂಕಲ್ಸ್ ಇಲ್ಲ, ಪಿಗ್ಮೆಂಟೇಷನ್ ಇಲ್ಲ, ಮೆಲಾಸ್ಮಾ ಇಲ್ಲ, ಒಂದು ಡಲ್ ಸ್ಕಿನ್ ಇಲ್ಲ, ಡ್ರೈ ಸ್ಕಿನ್ ಇಲ್ಲ, ಏನೇನಿಲ್ಲ ಅದೆಲ್ಲ ಹೊರಟೋಗಿದೆ ಅಂತ ಹೇಳಿ ಓಂ ವಸ್ಯಮುಖಿ ರಾಜಮುಖಿ ಸ್ವಾಹ, ನಾನು ಆರೋಗ್ಯಕರವಾದ ತ್ವಚೆ ಚರ್ಮ ನನ್ನದಾಗಿದೆ ಅಂತ ಹೇಳಿ ಮಾಡ್ತಾ ಹೋಗಿ ರಿಸಲ್ಟು ನಿಮಗೆ ಬಹಳ ಬೇಗನೆ ಬರುತ್ತೆ. ಯಾರೆಲ್ಲ ಬೆಳಿಗ್ಗೆ ಒಂದ್ಸಾರಿ ರಾತ್ರಿ ಒಂದ್ಸಾರಿ ಮಾಡ್ತಿರೋ 24 ಗಂಟೆ ಒಳಗೆ ನಿಮ್ಮಲ್ಲಿ ಚೇಂಜಸ್ ಕಾಣಿಸ್ತಾ ಹೋಗುತ್ತೆ. ಹೇರ್ ಫಾಲ್ ಅಂತೂ ಪಕ್ಕ ನಿಮಗೆ ಸ್ಟಾಪ್ ಆಗ್ತಾ ಇರುವಂಥದ್ದು. ಇವತ್ತು ಇಷ್ಟು ಬರ್ತಾ ಇದೆ ಅಂದರೆ ಒಂದಿಷ್ಟು ಇಷ್ಟು 2-3 ದಿನದಲ್ಲಿ ಅದು ಸ್ಟಾಪ್ ಆಗೋದು ಗೊತ್ತಾಗುತ್ತೆ. ಗ್ರೋತು ನಿಧಾನಕ್ಕೆ ಆಲ್ರೆಡಿ ಸ್ಟಾರ್ಟ್ ಆಗುತ್ತೆ. ನಿಮಗೆ 1 ತಿಂಗಳಲ್ಲಿ ನೀವು ಎಲ್ಲದನ್ನು ಸ್ಕಿನ್ ಮತ್ತು ಹೇರನ್ನು ನೀವು ತುಂಬ ಚೆನ್ನಾಗಿ ಇಟ್ಕೊಳ್ಬಹುದು. ಈ 2 ವೇದಿಕ್ ಸ್ವಿಚ್ ವರ್ಡು ನಿಮಗೆ ಹೇಗೆ ಅನಿಸ್ತು? ಇಷ್ಟ ಆದರೆ ಹೈಪ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಡಿಮ್ಯಾಂಡ್ಸ್ ಏನೇನೆಲ್ಲ ಇದೆಯೋ ಅದ್ರ ಮೇಲೇ ನಾನು ವಿಡಿಯೋಸ್ನ ತರ್ತಾ ಇರೋವಂಥದ್ದು. ಮುಂದೆ ಯಾರಿಗೆ ತುಂಬ ಜನ ಕೇಳಿದರು ಹೇರ್ ಫಾಲ್ ಇದೆ, ನಮ್ಮ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಹೇಳಿ ಅಂತ. ಹಾಗಾಗಿ ಇದು ನನಗೆ ಈ ಡಿಮ್ಯಾಂಡ್ಸ್ಗಳು ಬರಕ್ಕೆ ಶುರು ಮಾಡಿ 3 ತಿಂಗಳು ಹಿಂದೆನೇ ಬರ್ತಾ ಇತ್ತು. ಆದರೆ ಬೇರೆ ಒಂದು ಅಫರ್ಮೇಷನ್ಸ್ ಇದ್ದಿದ್ರಿಂದ, ಬೇರೆ ಒಂದು ಸ್ವಿಚ್ ವರ್ಡ್ಸ್ಗಳು, ಒಂದು ಮಂತ್ರಗಳು, ಇದೆಲ್ಲದೂ ಕೊಡಬೇಕಾಗಿರೋದ್ರಿಂದ ಇದು ತುಂಬ ಡಿಲೇ ಆಗಿದೆ. ಸೊ ಮುಂದೆ ಮತ್ತೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋನ ತೊಗೊಂಡು ಬರ್ತಾ ಇದ್ದೀನಿ. ಹೋಗಿ ಬರಲ್ಲ. ನಮಸ್ಕಾರ.